ಹಲೋ ಫ್ರೆಂಡ್ಸ್, ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿಂದ ನಾ ಏನ್ ಮಾಡಂತೀನಿ, ಫಸ್ಟ್ ಏನ್ ಸೆಮ್ ಬಂದಾರಲ್ಲ BCA ಸ್ಟೂಡೆಂಟ್ಸ್, ಅವ್ರಿಗೆ ಏನೈತಿ ಅಲ್ಗೋರಿದಮ್ ಅನ್ನೋದೊಂದು ಸಬ್ಜೆಕ್ಟ್ ಐತಿ. ಯಾವ ರೀತಿ ನಿಮ್ಗೆ ಸಿ ಪ್ರೋಗ್ರಾಮಿಂಗ್ ಇತ್ತು, ಸೊ ಅವ್ರಿಗೆ ಏನಾಗೈತಿ ರಿವೈಸ್ SCP ಬಂದಿರೋದ್ರಿಂದ ಅವ್ರಿಗೆ ಏನಾಗೈತಿ SCP, ಸೊ NEP ಇದ್ದಿದ್ದು ಏನಾಗೈತಿ SCP ಸಿಲೆಬಸ್ ಆಗಿರೋದ್ರಿಂದ ಸಿ ಪ್ರೋಗ್ರಾಮ್ ಬೇರೆ ಮತ್ತು ಅಲ್ಗೋರಿದಮ್ನೇ ಬೇರೆ ಅಂತ ಸಬ್ಜೆಕ್ಟ್ಸ್ ಅನ್ನ ಡಿವೈಡ್ ಮಾಡಿ ಕೊಟ್ಟಾರ. ಸೊ ನಾವು ಸಿ ಪ್ರೋಗ್ರಾಮಿಂಗ್ ಕೋರ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿರೋದ್ರಿಂದ ಇವಾಗ ವಿಡಿಯೋದಿಂದ ಏನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಗೋರಿದಮ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಗೋರಿದಮ್ ನಲ್ಲಿ ಅವ್ರು ನಿಮ್ಗೆ ಏನ್ ಮಾಡ್ಯಾರ, 4 ಚಾಪ್ಟರ್ಸ್ ಅನ್ನ ಆಗಿ ಡಿವೈಡ್ ಮಾಡ್ಯಾರ. ಸೊ ಫಸ್ಟ್ ಯೂನಿಟ್ ದಲ್ಲಿ ಏನೈತಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಾಲ್ವಿಂಗ್ ಅಂತ ಕೊಟ್ಟಾರ. ಸೊ ನೆಕ್ಸ್ಟ್ ಯೂನಿಟ್ ಬಂದು ಫ್ಯಾಕ್ಟೋರಿಂಗ್ ಮೆಥಡ್, ಥರ್ಡ್ ಯೂನಿಟ್ ಅಲ್ಲಿ ಅರೇ ಟೆಕ್ನಿಕ್, ಮರ್ಜ್, ಸಾರ್ಟ್ ಅಂಡ್ ಸರ್ಚಿಂಗ್ ಇಸ್ ಅ ಲಾಸ್ಟ್ ಯೂನಿಟ್. ಸೊ ಈ ರೀತಿ ಏನ್ ಮಾಡ್ಯಾರ, ಅವರು ಡಿವೈಡ್ ಮಾಡ್ಯಾರ ಯೂನಿಟ್ಸ್ ಅನ್ನ. ಸೊ ಒಂದೊಂದಾಗಿ ಏನ್ ಮಾಡೋಣ, ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಕಲಿಯತ್ತೀವಿ ನಾವು, ಇಂಟ್ರೊಡಕ್ಷನ್ ಟು ಅಲ್ಗೋರಿದಮ್ ಅನ್ನೋ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಯಾರ, ನಿಮ್ಗ ಇಂಟ್ರೊಡ್ಯೂಸ್ ಮಾಡ್ಸ್ಯಾರ. ಸೊ ನಿಮ್ಗೆ ಇಂಟ್ರೊಡಕ್ಷನ್ ಟು ಅಲ್ಗೋರಿದಮ್ ಅನ್ನೋ ಸಬ್ಜೆಕ್ಟ್ ನ ಎದಕ್ ಕೊಟ್ರು, ಸೊ ನೀವು ಅದನ್ನ ಕಲಿಯೋದ್ರಿಂದ ನಿಮ್ಗೆ ಏನ್ ಯೂಸ್ ಆಗತೈತಿ, ಸೊ ಅದನ್ನ ಏನ್ ಮಾಡ್ಕೋಬೇಕು, ನಾವು ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೀವು ಯಾವುದೇ ಕಾನ್ಸೆಪ್ಟ್ ಕಲೆ ಆಗ್ತಿದ್ರಿ ಅಂತಂದ್ರೆ ಏನ್ ಮಾಡ್ಬೇಕು, ಸೊ ಆ ಕಾನ್ಸೆಪ್ಟ್ ಅನ್ನ ನಾವ್ ಎದಕ್ ಕಲೆ ಆಗ್ತೀವಿ, ನಮ್ಗೆ ಏನ್ ಯೂಸ್ ಐತಿ ಅಂದ್ರೆ ಏನು ಅನ್ನೋದನ್ನ ನಾವೇನ್ ಮಾಡ್ಕೋಬೇಕು, ತಿಳ್ಕೊಬೇಕಾಗುತ್ತೆ. ಸೊ ಹಾಗಾದ್ರೆ ನಾವು ಏನ್ ತಿಳ್ಕೊಂಡ, ಫಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್, ಬೇಸಿಕ್ ಪಾರ್ಟ್ ಅನ್ನ ತಿಳ್ಕೊಳ್ಳೋಣ. ಸೊ ಇವಾಗ ತಾನೇ ನೀವೇನ್ ಮಾಡಿರ್ತೀರಿ, PUC ಮುಗಿಸಿ ಬಂದಿರ್ತೀರಿ. ಕೆಲವೊಬ್ರು ಸೈನ್ಸ್ ಇರ್ತೀರಿ, ಇನ್ ಕೆಲವೊಬ್ರು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರ್ತೀರಿ. ಸೊ ಸೈನ್ಸ್ ನಲ್ಲಿ ನೀವೇನಾದ್ರೂ ಕಂಪ್ಯೂಟರ್ ತಗೊಂಡಿದ್ರಿ ಅಂತಂದ್ರೆ, ಸೊ ಅಲ್ಲಿ ಬೇಸಿಕ್ ಆಗಿ ನೀವೇನ್ ಮಾಡಿರ್ತೀರಿ, ಸ್ಟಡಿ ಮಾಡಿಬಿಟ್ಟಿರ್ತೀರಿ. ಸೊ ಅಲ್ಗೋರಿದಮ್ ಬಗ್ಗೆ, ಕೋಡ್ ಹೆಂಗ್ ಬರೀಬೇಕು, ಯಾವ ರೀತಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕು, ಅದೆಲ್ಲ ನೀವು ಸ್ಟಡಿ ಮಾಡಿರ್ತೀವಿ. ಇನ್ ಕೇಸ್ ಬಯೋಲಜಿ ತಗೊಂಡಿದ್ರೆ ಮಾತ್ರ ನಿಮ್ಗೆ ಏನಾಗಲ್ಲ, ಅಲ್ಲಿ ಕಂಪ್ಯೂಟರ್ ನಾಲೆಜ್ ಅಷ್ಟು ಗೊತ್ತಾಗಲ್ಲ. ಬಟ್ ಇನ್ ಪ್ಯೂರ್ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ರಿ, ಸೊ ಅಲ್ಲಿ ನಿಮ್ಗೆ ಬೇಸಿಕ್ ಏನು ಗೊತ್ತಿರೋದಿಲ್ಲ, ಜಸ್ಟ್ ಕಾಮರ್ಸ್ ಮುಗಿಸ್ ಬಂದ್ಬಿಟ್ಟಿರ್ತೀರಿ. ಸೊ ಅಲ್ಲಿ ಬೇಸಿಕ್ ಏನು ಗೊತ್ತಿರೋದಿಲ್ಲ. ಸೊ ಅಂತವರಿಗಾಗಿ ಇದು ಸ್ಪೆಸಿಫಿಕ್ ವಿಡಿಯೋ ಅಂತ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಏನ್ ತಿಳ್ಕೊಳ್ಳೋಣ, ಅಲ್ಗೋರಿದಮ್ ಅಂದ್ರೇನು, ಪ್ರೋಗ್ರಾಮ್ ಅಂದ್ರೇನು, ಫ್ಲೋ ಚಾರ್ಟ್ ಅಂದ್ರೇನು, ಸೊ ಇವೆಲ್ಲ ನಮ್ಗೆ ಎದಕ್ ಯೂಸ್ ಆಗತ್ತಾವು, ಸೊ ಅಲ್ಗೋರಿದಮ್ ಪ್ರೋಗ್ರಾಮಿಂಗ್ ಏನ್ ಡಿಫ್ರೆನ್ಸ್ ಐತಿ, ಅಲ್ಗೋರಿದಮ್ ಫ್ಲೋ ಚಾರ್ಟ್ ಏನ್ ಡಿಫ್ರೆನ್ಸ್ ಐತಿ, ಸೊ ಎಲ್ಲಾ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಏನ್ ಮಾಡೋಣ, ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಸೊ ಫಸ್ಟ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಅಲ್ಗೋರಿದಮ್. ಸೊ ಹಾಗಂದ್ರೆ ಅಲ್ಗೋರಿದಮ್ ಅಂದ್ರೇನು, ಸೊ ಬೇಸಿಕ್ ಆಗಿ ನಾವೇನ್ ಮಾಡ್ತೀವಿ, ಅಲ್ಗೋರಿದಮ್ ಅನ್ನ ಡೇ ಟು ಡೇ ಲೈಫ್ ದಲ್ಲಿ ಯೂಸ್ ಮಾಡ್ತಿರ್ತೀವಿ. ಸೊ ಇದರಲ್ಲಿ ಒಂದು ವಿಡಿಯೋನ ಕೂಡ ಮಾಡಿದ್ದೆ ನಾನು, ಸಿ ಪ್ರೋಗ್ರಾಮ್ ದಲ್ಲಿ ನಿಮ್ಗೆ ಏನ್ ಸಿಗುತ್ತೆ, ಲಾಸ್ಟ್ ಪ್ಲೇ ಲಿಸ್ಟ್ ಅಲ್ಲಿ ಅದು ಒಂದು ವಿಡಿಯೋ ಸಿಗುತ್ತೆ. ಸೊ ಅಲ್ಗೋರಿದಮ್ ಮತ್ತೆ ಫ್ಲೋ ಚಾರ್ಟ್. ಸೊ ಆ ವಿಡಿಯೋ ಅಲ್ಲಾಕ್ ಮಾಡಿದ್ನಿ ಅಂದ್ರೆ ಸಿ ಪ್ರೋಗ್ರಾಮಿಂಗ್ ಎಲ್ಲಾ ಕೋರ್ಸ್ ಅನ್ನ ಮುಗಿಸ್ಬಿಟ್ಟೆ, ಅಲ್ಲಿ ಲ್ಯಾಬ್ ಪ್ರೋಗ್ರಾಮ್ಸ್ ಅನ್ನು ಕೂಡ ನಾ ಏನ್ ಮಾಡಿದ್ದೆ, ಡಿಸ್ಕಸ್ ಮಾಡಿದ್ದೆ. ಸೊ ಲಾಸ್ಟ್ ಬಂದ್ಬಿಟ್ಟು ಏನ್ ಎಕ್ಸಾಮ್ ಇದಾವು ಅಂದಾಗ ಅದು ನಿಮ್ಗೆ ಹೆಲ್ಪ್ ಆಗ್ಲಿ, ಅಲ್ಲಿ ವೈವಾ ಕ್ವಶನ್ಸ್ ಎಲ್ಲ ಕವರ್ ಆಗ್ಲಿ ಅನ್ನೋದಕ್ಕೆ ನಾ ಏನ್ ಮಾಡಿದ್ದೆ, ಅಲ್ಲಿ ಒಂದು ಅಲ್ಗೋರಿದಮ್ ಬೇಸ್ ಮೇಲೆ ಒಂದು ವಿಡಿಯೋನ ಮಾಡಿ. ಸೊ ಆ ವಿಡಿಯೋ ಲಿಂಕ್ ಅನ್ನು ಕೂಡ ನಾ ಏನ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ದಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋ ವಾಚ್ ಮಾಡಿದ್ಮೇಲೆ ಆ ವಿಡಿಯೋನು ಕೂಡ ವಾಚ್ ಮಾಡಿ, ಎದಕ್ಕೆ ಆ ವಿಡಿಯೋನ ವಾಚ್ ಮಾಡ್ಬೇಕು ಅನ್ನೋದು ಈ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ ಇವಾಗ ನಮ್ಮ ಮೇನ್ ವಿಡಿಯೋ ಟಾಪಿಕ್ ಏನು ಅದನ್ನ ತಿಳ್ಕೊಂಡು. ಸೊ ವಾಟ್ ಈಸ್ ಅಲ್ಗೋರಿದಮ್. ಸೊ ಅಲ್ಗೋರಿದಮ್ ಅಂದ್ರೇನು, ಅಲ್ಗೋರಿದಮ್ ಅಂತಂದ್ರೆ ಇಟ್ ಈಸ್ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಟು ಸಾಲ್ವ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್, or you can also define as algorithm is well defined instruction to solve a particular problem. So algorithm ಅನ್ನ ನಾವ್ ಏನ್ ಮಾಡ್ತೀವಿ, ಡೇ ಟು ಡೇ ಲೈಫ್ ದಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಬಟ್ ಇದಕ್ಕೆ ಅಲ್ಗೋರಿದಮ್ ಅಂತಾರ ಅಂತ ನಮಗ್ ಗೊತ್ತಿರೋದಿಲ್ಲ, ರೈಟ್. ಸೊ ಹಾಗಂದ್ರೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಸೊ ನಾವು ಇವಾಗ ಟೀ ಅನ್ನ ಮಾಡ್ಬೇಕು. ಸೊ ಟೀ ಮಾಡೋದು ಎಲ್ಲಾ ವಿಡಿಯೋಸ್ ಅಲ್ಲಿ ನೀವೇನ್ ಮಾಡಬಹುದು, ಬೇಸಿಕ್ ಆಗಿ ಟೀ ಮಾಡೋ ಎಕ್ಸಾಂಪಲ್ ತಗೋಬಹುದು. ಸೊ ನಾವೇನ್ ಮಾಡೋಣ, ಒಂದು ಡಿಫ್ರೆಂಟ್ ಆದಂತಹ ಎಕ್ಸಾಂಪಲ್ ತಗೋಣ. ಸೊ ಇವಾಗ ನೀವೆಲ್ಲರೂ ಏನ್ ಮಾಡಿರಿ, BCA ಅಡ್ಮಿಷನ್ ಮಾಡ್ತೀರಿ, ರೈಟ್. PUC ಅನ್ನ ಮುಗಿಸಿದ್ರಿ. PUC ಮುಗಿಸಿದ್ಮೇಲೆ ನೆಕ್ಸ್ಟ್ ವಾಟ್ ಐ ಕ್ಯಾನ್ ಡೂ, ಅದೇ ಒಂದು ಕ್ವಶನ್ ಏನಿರುತ್ತೆ ನಿಮ್ಗ ಮೈಂಡ್ ಅಲ್ಲಿ ಇರುತ್ತೆ. ಸೊ ಅದೇ ನಿಮ್ದು ಪ್ರಾಬ್ಲಮ್. ಸೊ ಆ ಪ್ರಾಬ್ಲಮ್ ಅನ್ನ ನೀವೇನ್ ಮಾಡ್ಬೇಕು, ಇವಾಗ ಸಾಲ್ವ್ ಮಾಡ್ಬೇಕು. ಸೊ ಯಾವ ರೀತಿ ಸಾಲ್ವ್ ಮಾಡ್ಕೊಂಡ್ರಿ, ನಿಮ್ BCA, ನಿಮ್ PUC ಆದ್ಮೇಲೆ, ಸೊ ಐ ಹ್ಯಾವ್ ಟು ಇಂಟ್ರೆಸ್ಟೆಡ್ ಇನ್ BCA or I have to interested in BCom or BBA or other any course. ಫಸ್ಟ್ ನೀವೇನ್ ಮಾಡ್ರಿ, ಅದನ್ನ ತಿಳ್ಕೊಂಡ್ರಿ. ಸೊ ನಾವ್ ಏನ್ ಮಾಡ್ಬೇಕು, ನೆಕ್ಸ್ಟ್ PUC ಅಂತ ಕಂಪ್ಲೀಟ್ ಆಯ್ತು, ರಿಸಲ್ಟ್ ಬಂತು, ಎಲ್ಲಾ ಚಲೋ ಆಯ್ತು. ನೆಕ್ಸ್ಟ್ ನಾ ಯಾವ ಕೋರ್ಸ್ ಮಾಡ್ಬೇಕು, ಅದನ್ನ ನಿಮ್ಮ ಹತ್ರ ಏನಿತ್ತು, ಮೇನ್ ಪ್ರಾಬ್ಲಮ್ ಇತ್ತು. ಸೊ ಆ ಪ್ರಾಬ್ಲಮ್ ಅನ್ನ ನೀವೇನ್ ಮಾಡ್ಕೊಂಡ್ರಿ, ಫಸ್ಟ್ ನೀವು ಅನಲೈಸ್ ಮಾಡ್ಕೊಂಡ್ರಿ. ಸೊ ನನಗೆ
ಎದ್ರೊಳಗೆ ಇಂಟ್ರೆಸ್ಟ್ ಐತಿ, ಸೊ ನಾ ಎದ್ರ ಒಳಗಡೆ ಹೋದ್ರೆ ನನ್ನ ಫ್ಯೂಚರ್ ಅನ್ನ ನಾನು ಬಿಲ್ಡ್ ಮಾಡ್ಕೋಬಹುದು, ರೈಟ್? ಅದನ್ನ ಯೋಚನೆ ಮಾಡಿ ನೀವೇನ್ ಮಾಡಿದ್ರಿ, ನಿಮ್ ಫ್ರೆಂಡ್ ಸರ್ಕಲ್ ದಲ್ಲಿ ನಿಮ್ ಫ್ಯಾಮಿಲಿ ಸರ್ಕಲ್ ದಲ್ಲಿ ಏನ್ ಮಾಡಿದ್ರಿ, ಅದ್ರ ಬಗ್ಗೆ ಎನ್ಕ್ವೈರ್ ಮಾಡಿ ಯಾವ ಕಾಲೇಜ್ ಬೆಟರ್ ಐತಿ. ಫಾರ್ ಎಕ್ಸಾಂಪಲ್ ನಾವು BCA ಅಡ್ಮಿಷನ್ ಮಾಡಿಸ್ಬೇಕು ಅಂತಂದ್ರೆ ಯಾವ ಕಾಲೇಜ್ ನನ್ಗೆ ಬೆಟರ್ ಅನ್ಸುತ್ತೆ, ನಿಮಗೆ ಯಾವ ಕಾಲೇಜ್ ಬೆಟರ್ ಅನ್ಸುತ್ತೆ, ಅದನ್ನೆಲ್ಲ ಏನ್ ಮಾಡಿದ್ರಿ, ಎನ್ಕ್ವೈರಿ ಮಾಡಿದ್ರಿ. ಸೊ ಎನ್ಕ್ವೈರಿ ಮಾಡಿದ್ಮೇಲೆ ಆ ಪರ್ಟಿಕ್ಯುಲರ್ ಕಾಲೇಜ್ ಹೋಗಿ ಕೂಡ ಏನ್ ಮಾಡಿದ್ರಿ, ಸೊ ಇಲ್ಲಿ ಯಾವ ರೀತಿ ಫೆಸಿಲಿಟಿ ಇದೆ, ಯಾವ ರೀತಿ ಎಜುಕೇಶನ್ ಸಿಸ್ಟಮ್ ಇದೆ, ಸೊ ಕಂಪ್ಯೂಟರ್ ಲ್ಯಾಬ್ ಇದೆಯೋ, ಲೈಬ್ರರಿ ಇದೆ, ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಅನ್ನ ನೀವು ಕಲೆಕ್ಟ್ ಮಾಡಿ ಫೈನಲ್ ಸ್ಟೆಪ್ ಬಂದ್ರಿ. ಸೊ ಏನು ಫೈನಲ್ ಸ್ಟೆಪ್, ನೀವು ಒಂದು ಪರ್ಟಿಕ್ಯುಲರ್ ಕಾಲೇಜ್ ಅನ್ನ ಏನ್ ಮಾಡಿದ್ರಿ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ನೀವೇನ್ ಮಾಡಿದ್ರಿ, ಅಡ್ಮಿಷನ್ ಮಾಡಿಸಿದ್ರಿ. ಸೊ ಆಫ್ಟರ್ PUC ವಿ ಹ್ಯಾವ್ ಟು ಏನ್ ಮಾಡಿದ್ರಿ, ಒಂದು ಡಿಗ್ರಿಯನ್ನ ತಗೋಬೇಕು ಅಂತಂದ್ರೆ ಇಷ್ಟೆಲ್ಲ ಪ್ರೊಸೆಸ್, ಇಷ್ಟೆಲ್ಲ ಇನ್ಸ್ಟ್ರಕ್ಷನ್ ನೀವೇನ್ ಮಾಡಿದ್ರಿ, ಫಾಲೋ ಮಾಡ್ಕೊಂತ ಬಂದಿದ್ರಿ, ರೈಟ್? ಸೊ PUC ಮುಗಿದ್ಮೇಲೆ ನಾ BCA ಮಾಡ್ಬೇಕಂತ ಅವಾಗ ಸೆಟ್ ಆಗಿದ್ರಿ. ಸೊ ಇದ್ರೂ ಕೂಡ ಏನ್ ಮಾಡಿರ್ತೀರಿ ನೀವು, ಈ ರೀತಿ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಸ್ಟೆಪ್ ಅನ್ನ ನೀವು ಫಾಲೋ ಮಾಡ್ತಾನೆ ಬಂದು ಫೈನಲ್ ಸ್ಟೆಪ್ ಗೆ ರೀಚ್ ಆದ್ರಿ. ಸೊ ಇದಕ್ಕ ನಾವೇನಂತ ಕರಿತೀವಿ, ಅಲ್ಗೋರಿದಮ್ ಅಂತ ಕರಿತೀವಿ, ರೈಟ್? ಸೊ ಅಲ್ಗೋರಿದಮ್ ಅಂದ್ರೆ ಬೇಸಿಕ್ ಐಡಿಯಾ ಬಂತು. ಸೊ ರಿಯಲ್ ಲೈಫ್ ಎಲ್ಲ ನೀವು ಏನೋ ಒಂದು ಕುಕಿಂಗ್ ಮಾಡ್ತೀರಿ, ಏನೋ ಒಂದು ವರ್ಕ್ ಮಾಡತ್ತೀರಿ, ಏನೋ ಒಂದು ಕೆಲಸ ಮಾಡತ್ತೀರಿ ಅಂತಂದ್ರೆ ಏನ್ ಮಾಡ್ತೀರಿ, ಅಲ್ಲಿ ಒಂದು ಸೆಟ್ ಆಫ್ ದ ಇನ್ಸ್ಟ್ರಕ್ಷನ್ ನ ಏನ್ ಮಾಡ್ತೀರಿ, ಫಾಲೋ ಮಾಡ್ಕೊಂಡ್ ಬರ್ತೀರಿ. ಸೊ ಅದಕ್ಕೆ ಪ್ರೋಗ್ರಾಮಿಂಗ್ ದಲ್ಲಿ, ಕೋಡಿಂಗ್ ದಲ್ಲಿ ಅದಕ್ಕೆ ಏನಂತ ನೇಮ್ ಕೊಟ್ರು, ಅಲ್ಗೋರಿದಮ್ ಅಂತ ಕೊಟ್ರು. ಸೊ ಅಲ್ಗೋರಿದಮ್ ಕೋಡಿಂಗ್ ದಲ್ಲಿ ಒಂದು ಎಕ್ಸಾಂಪಲ್ ಅನ್ನ ತಗೊಳೋದಾದ್ರೆ, ಫಾರ್ ಬೆಟರ್ ಒಂದು ಸ್ಮಾಲ್ ಎಕ್ಸಾಂಪಲ್ ನ ತಗೊಳ್ಳೋಣ. ಸೊ ಯಾವ್ದಂತಂದ್ರೆ ಒಂದು ಎಡಿಷನ್ ಆಫ್ 2 ವ್ಯಾಲ್ಯೂಸ್ ಮಾಡು ಅಂತ ಕೊಟ್ರು. ನಮ್ಮ ಹತ್ರ ಒಂದು ಪ್ರೋಗ್ರಾಮ್ ಬಂತು. ಯಾವ ಪ್ರೋಗ್ರಾಮು, ಕ್ಯಾಲ್ಕುಲೇಟ್ 2 ನಂಬರ್ಸ್. ಸೊ ಕ್ಯಾಲ್ಕುಲೇಟ್ 2 ನಂಬರ್ಸ್ ಅನ್ನೋ ನಮ್ ಕಡೆ ಪ್ರಾಬ್ಲಮ್ ಬಂತು ಅಂದ್ರೆ ನಾವೇನ್ ಮಾಡ್ಬೇಕು, 2 ನಂಬರ್ಸ್ ಅನ್ನ ಏನ್ ಮಾಡ್ಬೇಕು, ಯೂಸರ್ ಕಡೆ ಅಂತ ರೀಡ್ ಮಾಡ್ಬೇಕು, ಅದನ್ನ ಆಡ್ ಮಾಡ್ಬಿಟ್ಟು ಅವರಿಗೆ ಹೇಳ್ಬೇಕು. ಸೊ ಇಲ್ಲೇನಂತೂ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಫಾಲೋ ಆದ್ರೆ ನಮ್ ಕಡೆ ಪ್ರಾಬ್ಲಮ್ ಏನಿತ್ತು, ಆಡ್ 2 ನಂಬರ್ಸ್, ಯಾವಾದ್ರೂ 2 ನಂಬರ್ಸ್ ಅನ್ನ ನೀ ಆಡ್ ಮಾಡಿ ಅದ್ರ ರಿಸಲ್ಟ್ ಏನ್ ಬರುತ್ತೆ ಹೇಳು ಅಂತಿತ್ತು. ಸೊ ಅದನ್ನ ನೀವೇನ್ ಮಾಡಿದ್ರಿ, ಯೂಸರ್ ಕಡೆ 2 ನಂಬರ್ಸ್ ಅನ್ನ ಕೇಳಿದ್ರಿ, ಯಾವ ನಂಬರ್ಸ್ ಅನ್ನ ಆಡ್ ಮಾಡ್ಬೇಕು, ನೆಕ್ಸ್ಟ್ ಆ ವ್ಯಾಲ್ಯೂಸ್ ಅನ್ನ ನೀವು ತಗೊಂಡು ಆಡ್ ಮಾಡ್ಬಿಟ್ಟು ರಿಟರ್ನ್ ಆ ಯೂಸರ್ ಗೆ ಹೇಳಿದ್ರಿ. ಇದಕ್ಕೆ ಏನಂತೇವಿ, ಪ್ರೋಗ್ರಾಮ್ ದಲ್ಲಿ ಅಲ್ಗೋರಿದಮ್ ಅಂತ ಕರೀತೀವಿ. ಸೊ ಬೇಸಿಕ್ ನಾಲೆಜ್ ಬಂತು. ಸೊ ಅಲ್ಗೋರಿದಮ್ ಅಂದ್ರೆ ಏನು, ನೆಕ್ಸ್ಟ್ ನೋಡೋಣ. Algorithm is a set of well-defined instruction to solve particular problem. So ಒಂದು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡ್ಬೇಕಂತಂದ್ರೆ ಯಾವ್ಯಾವ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡ್ತೀವಿ, ಸೊ ಅದಕ್ಕೆ ಏನಂತ ಕರಿತೀವಿ, ಅಲ್ಗೋರಿದಮ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ನಮ್ಗೆ ಡೈಗ್ರಾಮ್ ಕಾಣಿಸ್ತಾ ಇದೆ, ರೈಟ್? ಸೊ ಇಲ್ಲಿ ಏನೈತಿ, ಇನ್ಪುಟ್ ಅಂತ ಐತಿ, ಸೆಟ್ ಆಫ್ ರೂಲ್ಸ್ ಅಂತ ಐತಿ, ಇದ್ರೊಳಗಡೆ ಔಟ್ಪುಟ್ ಅಂತ ಐತಿ. ಸೊ ಇದು ಏನ್ ಡೈಗ್ರಾಮೆಟಿಕಲ್ ರೀಪ್ರೆಸೆಂಟೇಷನ್ ನೀವು ನೋಡಾತೀರಿ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಫ್ಲೋ ಚಾರ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಫ್ಲೋ ಚಾರ್ಟ್ ಅಂತ ಕರಿತೀವಿ. ಫ್ಲೋ ಚಾರ್ಟ್ ಈಸ್ ಅ ಡೈಗ್ರಾಮೆಟಿಕಲ್ ರೀಪ್ರೆಸೆಂಟೇಷನ್ ಆರ್ ಅ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ಎನ್ ಅಲ್ಗೋರಿದಮ್. ಸೊ ಅಲ್ಗೋರಿದಮ್ ಅನ್ನ ನೀವೇನ್ ಮಾಡತ್ತೀರಿ, ಒಂದು ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಮಾಡಿ ಯೂಸರ್ ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸಾತೀರಿ. ಸೊ ಅದಕ್ಕೆ ಏನಂತ ಕರಿತೀವಿ, ಫ್ಲೋ ಚಾರ್ಟ್ ಅಂತ ಕರಿತೀವಿ. ಸೊ ಇದನ್ನ ನೀವು ಸೆಂಟೆನ್ಸ್ ಅನ್ನ ಓದಿದ್ರಿ, ನಾ ಬಿಫೋರ್ ಅಲ್ಗೋರಿದಮ್ ಹೇಳೋಕ್ಕಿಂತ ಮುಂಚೆ ಇದನ್ನ ನೀವು ಸೆಂಟೆನ್ಸ್ ಅನ್ನ ಓದಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತಾ, ಇಲ್ಲ. ಸೊ ಅದೇ ನೀವು ಫ್ಲೋ ಚಾರ್ಟ್ ಅನ್ನ ನೋಡಿದ್ರಿ. ಸೊ ಏನೋ ಇನ್ಪುಟ್ ಕೊಡತ್ತಾರ, ಇಲ್ಲಿ ಏನೋ ಪರ್ಫಾರ್ಮ್ ಆಗತೈತಿ, ನಮ್ಗೆ ಏನ್ ಸಿಗತೈತಿ, ಔಟ್ಪುಟ್ ಸಿಗತೈತಿ. ಸೊ ಇಷ್ಟಾದ್ರೂ ನೀವೇನ್ ಮಾಡಿರ್ತೀರಿ, ಗೆಸ್ ಮಾಡಿರ್ತೀರಿ, ರೈಟ್? ಸೊ ಇದಕ್ಕೆ ಅಂತೀವಿ ಕಂಪೇರ್ ಟು ಅಲ್ಗೋರಿದಮ್ ಫ್ಲೋ ಚಾರ್ಟ್ ಏನಾಗುತ್ತೆ, ನಮ್ಗೆ ಫ್ಲೋ ಚಾರ್ಟ್ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇನ್ನೊಬ್ಬರಿಗೆ ಹೇಳಲಿಕ್ಕೂ ಕೂಡ ನಮ್ಗೆ ಏನಾಗುತ್ತೆ, ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇವಾಗ ನಮ್ಗೇನ್ ಗೊತ್ತಾಯ್ತು, ಅಲ್ಗೋರಿದಮ್ ಅಂದ್ರೆ ಏನು ಅಂತ, ಫ್ಲೋ ಚಾರ್ಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ಏನ್ ನೋಡೋಣ, ಅಲ್ಗೋರಿದಮ್ಗೆ ಮತ್ತೆ ಪ್ರೋಗ್ರಾಮ್ಗೆ ಏನ್ ಡಿಫ್ರೆನ್ಸ್. ನೀವು ಅಲ್ಗೋರಿದಮ್ ಅಂದ್ರೆ ಏನಂತ ಹೇಳಿದ್ರಿ, ಫ್ಲೋ ಚಾರ್ಟ್ ಅಂದ್ರ ಅಂತ ಏನ್ ಹೇಳಿದ್ರಿ, ಇವಾಗ ಪ್ರೋಗ್ರಾಮ್ ಅಂದ್ರೆ ಏನ್ರಿ ಅಕ್ಕ ಅಂತ ಕೇಳ್ಬೋದು, ರೈಟ್? ಸೊ ಪ್ರೋಗ್ರಾಮ್ಗೆ ಮತ್ತೆ ಅಲ್ಗೋರಿದಮ್ಗೆ ಡಿಫ್ರೆನ್ಸ್ ಅನ್ನ ನೋಡಿ ನೀವು ಪ್ರೋಗ್ರಾಮ್ ಅಂದ್ರೆ ಏನು ಅಂತ ತಿಳ್ಕೊಂಡು. ಫಸ್ಟ್ ಅಲ್ಗೋರಿದಮ್ ರಿಟರ್ನ್ ಇನ್ ಡಿಸೈನ್ ಫೇಸ್, ಪ್ರೋಗ್ರಾಮ್ ರಿಟರ್ನ್ ಇನ್ ಇಂಪ್ಲಿಮೆಂಟೇಷನ್ ಫೇಸ್. ಸೊ ಇಲ್ಲಿ ರಿಟರ್ನ್ ಇನ್ ಡಿಸೈನ್ ಫೇಸ್ ಅಂತಂದ್ರೆ ನೀವೇನ್ ಮಾಡ್ಬೋದು, ಸಿಂಪಲ್ ಆಗಿ ಒಂದು ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ಕೊಂಡು ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ನ ಬರಿತಾ ಹೋಗ್ಬೋದು. ಬಟ್ ಅದೇನಾಗುತ್ತೆ, ಆ ಇನ್ಸ್ಟ್ರಕ್ಷನ್, ಆ ಗೋಲ್ ಏನಾಗುತ್ತೆ ಇಲ್ಲಿ ಇಂಪ್ಲಿಮೆಂಟೇಷನ್ ಫೇಸ್ ದಾಗ ಬಂದ್ರೆ ಅದೇನ್ ಮಾಡ್ಬೇಕಾಗುತ್ತೆ, ನಾವು
ಕೋಡ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನ್ ಕೊಡ್ತಾರ, ಒಂದು ಕಸ್ಟಮರ್ ಒಂದು ಪ್ರಾಬ್ಲಮ್ ಅನ್ನ ಕೊಡ್ತಾರ. ಫಾರ್ ಎಕ್ಸಾಂಪಲ್ ಒಂದು ಮನಿಯನ್ನ ಬಿಲ್ಡ್ ಮಾಡ್ಬೇಕು ಅಂತ ಏನಿತ್ತು, ನನ್ನ ಹತ್ರ ಒಂದು ಪ್ರಾಬ್ಲಮ್ ಇತ್ತು. ಆ ಪ್ರಾಬ್ಲಮ್ ಅನ್ನ ನಾ ಏನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ನಾವು ಇಂಜಿನಿಯರ್ ಕಡೆ ಹೋಗ್ತೇನೆ. ಸೊ ಅಲ್ಲಿ ಇಂಜಿನಿಯರ್ ಏನ್ ಹೇಳ್ತೀನಿ, ನಾ ಈ ರೀತಿ ಒಂದು ಹೋಮ್ ಅನ್ನ ಬಿಲ್ಡ್ ಮಾಡ್ಬೇಕು, ನನ್ನ ಹತ್ರ ಎಷ್ಟು ಸ್ಕ್ವೇರ್ ಫೂಟ್ಸ್ ಐತಿ ಅಂತ ನಾ ಏನ್ ಹೇಳತ್ತೀನಿ, ಆ ಇಂಜಿನಿಯರಿಂಗ್ ಹೇಳಿದೆ. ಸೊ ಅವ್ರು ಏನ್ ಮಾಡ್ತಾರ, ಅದ್ರ ಬೇಸ್ ಮೇಲೆ ಒಂದು ಅಲ್ಗೋರಿದಮ್ ಅನ್ನ ರೆಡಿ ಮಾಡ್ತಾರ. ಸೊ ಇಲ್ಲಿ ಕಿಚನ್, ಇಲ್ಲಿ ನಾವು ಸ್ಕ್ವೇರ್ ಫೂಟ್ ಏನ ಹೇಳಿರ್ತೇವಿ ರೈಟ್. ಸೊ ಅಲ್ಲಿ ಇವ್ರಿಗೊಂದು ಕಿಚನ್ ಬೇಕು, ಇಲ್ಲಿ ಬೆಡ್ರೂಮ್ ಬೇಕು, ಇಲ್ಲಿ ಹಾಲ್ ಬೇಕು, ಈ ರೀತಿ ಏನ್ ಮಾಡ್ತಾರ ಅವರು, ನಮಗೆ ಒಂದು ಅಲ್ಗೋರಿದಮ್ ನ ರೆಡಿ ಮಾಡ್ತಾರೆ. ಸೊ ಅದು ಯಾವಾಗ ಇಂಪ್ಲಿಮೆಂಟೇಷನ್ ಫೇಸ್ ಬರುತ್ತೆ ಅಂತಂದ್ರೆ, ಅಲ್ಗೋರಿದಮ್ ಆದ್ಮೇಲೆ ಬರೋದು ಫ್ಲೋ ಚಾರ್ಟ್. ಬಟ್ ನಾ ಏನ್ ಹೇಳತ್ತೀನಿ, ಡಿಫರೆನ್ಸ್ ಆಫ್ ಅಲ್ಗೋರಿದಮ್ ಪ್ರೋಗ್ರಾಮ್ ಅನ್ನ ಹೇಳತ್ತೀನಿ. ಸೊ ಅಲ್ಗೋರಿದಮ್ ಹಾಕಿದ್ಮೇಲೆ ಯಾವಾಗ ನಮ್ಮ ಮನಿ ಬಿಲ್ಡ್ ಆಗಕ್ ಸ್ಟಾರ್ಟ್ ಆಗುತ್ತೆ ನೋಡಿ, ಅದು ಏನು ಇಂಪ್ಲಿಮೆಂಟೇಷನ್ ಫೇಸ್. ಅದೇ ಕೋಡಿಂಗ್ ದಲ್ಲಿ ನಾವ್ ಯಾವ ರೀತಿ ಒಂದು ಸಾಫ್ಟ್ವೇರ್ ನ ಯೂಸ್ ಮಾಡಿ ಕೋಡ್ ಅನ್ನ ಬರೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅದಕ್ಕೇನಂತೇವಿ, ಪ್ರೋಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟ್, ನೀಡ್ಸ್ ಡೊಮೇನ್ ನಾಲೆಜ್, ನೀಡ್ಸ್ ಪ್ರೋಗ್ರಾಮಿಂಗ್ ನಾಲೆಜ್. ಸೊ ಅಲ್ಗೋರಿದಮ್ ದಲ್ಲಿ ಏನಿರ್ಬೇಕು, ಡೊಮೇನ್ ನಾಲೆಜ್ ಇರಬೇಕು. ಸೊ ಇಂದ್ರಲ್ಲಿ ಡೊಮೇನ್ ನಾಲೆಜ್ ಅಂತಂದ್ರೆ, ಏನೋ ಒಂದು ಪ್ರಾಬ್ಲಮ್ ಕೊಟ್ರೆ ಆ ಪ್ರಾಬ್ಲಮ್ ಯಾವ ರೀತಿ ನಮ್ಗೆ ಸೊಲ್ಯೂಷನ್ ನಾವು ತಗೊಂತೇವಿ ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಇರ್ಬೇಕು. ಫಾರ್ ಎಕ್ಸಾಂಪಲ್, ನಾಗಲ್ಲಿ ಏನ್ ಹೇಳಿದೆ, ಎಡಿಷನ್ ಆಫ್ 2 ನಂಬರ್ಸ್ ಅಂತ ಹೇಳಿದೆ. ಸೊ ಆಡ್ ಮಾಡೋದಂದ್ರೇನು, ಸಬ್ಟ್ರಾಕ್ಟ್ ಮಾಡೋದಂದ್ರೇನು, ಮಲ್ಟಿಪ್ಲಿಕೇಶನ್ ಮಾಡೋದಂದ್ರೇನು, ಸೊ ಅದ್ರ ಮೀನಿಂಗ್ ನಮ್ಗೆ ಗೊತ್ತಿತ್ತಂದ್ರೆ ನಾವೇನ್ ಮಾಡ್ಬೋದು, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು ರೈಟ್. ಅದ್ರ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ. ಸೊ ಅಲ್ಗೋರಿದಮ್ ನಾವು ಬರಿಬೇಕು ಅಂದಾಗ ಅದ್ರ ಬಗ್ಗೆ ನಮ್ಗೆ ಏನಿರ್ಬೇಕು, ನಮ್ಮ ಹತ್ರ ಪ್ರಾಬ್ಲಮ್ ಏನೈತಿ, ನಾವು ಔಟ್ಪುಟ್ ಏನ್ ತಗೊಂಡ್ಬರ್ಬೇಕು, ಅದ್ರ ಬಗ್ಗೆ ನಾಲೆಜ್ ಇದ್ದಾಗ ಮಾತ್ರ ನಾವೇನ್ ಬರ್ಲಿಕ್ಕೆ ಸಾಧ್ಯ, ಅಲ್ಗೋರಿದಮ್ ಬರ್ಲಿಕ್ಕೆ ಸಾಧ್ಯ. ಬಟ್ ನೀವು ಅಲ್ಗೋರಿದಮ್ ಯಾವ್ದಾದ್ರು ಲ್ಯಾಂಗ್ವೇಜ್ ಬರಿಬಹುದು. ಬಟ್ ಇನ್ ವಿ ಹ್ಯಾವ್ ಟು ಕಂಪೇರ್ ಇನ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಪ್ರೋಗ್ರಾಮಿಂಗ್ ದಲ್ಲಿ ಏನ್ ಬೇಕಾಗಿರುತ್ತೆ ನಮ್ಗೆ, ಪ್ರೋಗ್ರಾಮಿಂಗ್ ನಾಲೆಜ್ ಬೇಕಿರುತ್ತೆ. ಸೊ ಯಾವ್ದು, ಈಗ ಸಿ ಪ್ರೋಗ್ರಾಮ್ ಬರಿಬೇಕಂದ್ರೆ ಸಿ ಪ್ರೋಗ್ರಾಮಿಂಗ್ ನಾವು ಹೆಡರ್ ಫೈಲ್ಸ್ ಇನ್ಕ್ಲೂಡ್ ಮಾಡಬೇಕು, ಸ್ಟಾರ್ಟ್ ಬರಿಬೇಕು, ಇಂಟ್ ಮೇನ್ ಬರಿಬೇಕು. ಸೊ ಅದೇನು ಮಾಡ್ಬೇಕು, ನಾವಲ್ಲಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಬೇಕು. ಸೊ ಯಾವ ರೀತಿ ಬರಿಬೇಕು ಅನ್ನೋದು ಯಾವ ಸಾಫ್ಟ್ವೇರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಲ್ಲಿ ಆ ಪ್ರೋಗ್ರಾಮಿಂಗ್ ಬೇಸಿಕ್ ನಾಲೆಜ್ ನಮ್ಗೆ ಇರಲೇಬೇಕು. ಸೊ ನಾವು ಪ್ರೋಗ್ರಾಮ್ ನಲ್ಲಿ ಯಾವ ರೀತಿ ಬರಿತೀವಿ, ಸೊ ಏನ್ ಯೂಸ್ ಮಾಡಿ ಪ್ರಿಂಟ್ ಮಾಡಬೇಕು, ಏನ್ ಯೂಸ್ ಮಾಡಿ ಸ್ಕ್ಯಾನ್ ಮಾಡಬೇಕು, ಅದೇ ನಮ್ಗೆ ಏನಿರ್ಬೇಕು, ಬೇಸಿಕ್ ನಾಲೆಜ್ ಇರಬೇಕು. ನೆಕ್ಸ್ಟ್, ಕ್ಯಾನ್ ಬಿ ರಿಟರ್ನ್ ಇನ್ ಎನಿ ಲ್ಯಾಂಗ್ವೇಜ್. ಸೊ ಇಲ್ಲಿ ನೀವು ಅಲ್ಗೋರಿದಮ್ ಅನ್ನು ನೀವು ಓನ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬೇಕಾದ್ರೂ ಬರಿಬಹುದು. ಸೊ ಇಂಗ್ಲಿಷ್ ದಲ್ಲಿ ಬರಿಬಹುದು, ಕನ್ನಡ, ಹಿಂದಿ, ಉರ್ದು, ಮರಾಠಿ, ಯಾವ ಲ್ಯಾಂಗ್ವೇಜ್ ಅಲ್ಲಿ ನೀವು ಏನ್ ಮಾಡಬಹುದು, ಅಲ್ಗೋರಿದಮ್ ಅನ್ನ ಬರಿಬಹುದು. ಬಟ್ ಇನ್ನು ಕ್ಯಾನ್ ಬಿ ರಿಟರ್ನ್ ಇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ನಾವು ಪ್ರೋಗ್ರಾಮಿಂಗ್ ಬಂತಂದ್ರೆ ಅಲ್ಲಿ ನಾವೇನ್ ಮಾಡ್ಬೇಕು, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೇ ಬರೀಬೇಕು. ಸೊ ಯೂಸರ್ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಂದಿರ್ತಾನ, ಸೊ ಆ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೇಕಾಗುತ್ತೆ, ಪ್ರೋಗ್ರಾಮ್ ಅನ್ನ ಬರಿಬೇಕು. ಸಿ ಪ್ಲಸ್ ಪ್ಲಸ್, ಜಾವಾ, ಪೈಥಾನ್. ಸೊ ಈ ರೀತಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಏನಿರ್ಬೇಕು, ನಮ್ಮ ಹತ್ರ ನಾಲೆಜ್ ಇರಬೇಕು. ಸೊ ಆ ನಾಲೆಜ್ ಅನ್ನ ಯೂಸ್ ಮಾಡಿ ನಾವೇನ್ ಮಾಡ್ಬೇಕು, ಕೋಡ್ ಅನ್ನ ಮಾಡ್ಬೇಕು. ನೆಕ್ಸ್ಟ್, ಇಂಡಿಪೆಂಡೆಂಟ್ ಆಫ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಸೊ ಇಲ್ಲಿ ನೀವೇನ್ ಮಾಡ್ತೀರಿ, ಅಲ್ಗೋರಿದಮ್ ನ ಬರ್ತೀರಿ ರೈಟ್. ಇಲ್ಲಿ ಯಾವುದೇ ರೀತಿಯ ಹಾರ್ಡ್ವೇರ್ ಸಾಫ್ಟ್ವೇರ್ ಅವಶ್ಯಕತೆ ಇರುವುದಿಲ್ಲ. ಬಟ್ ಡಿಪೆಂಡ್ ಅಪಾನ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಇಲ್ಲಿ ಏನಾಗುತ್ತೆ, ಡಿಪೆಂಡ್ ಆಗುತ್ತೆ ಹಾರ್ಡ್ವೇರ್ ಸಾಫ್ಟ್ವೇರ್ ಮೇಲೆ. ಸೊ ಯಾವ ಸಾಫ್ಟ್ವೇರ್ ನ ಯೂಸ್ ಮಾಡಬೇಕು, ಸೊ ಯಾವ ಹಾರ್ಡ್ವೇರ್ ನ ಯೂಸ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಸಿ ಪ್ರೋಗ್ರಾಮ್ ಬರಿಬೇಕಂದ್ರೆ ನಾ ಯಾವ ಸಾಫ್ಟ್ವೇರ್ ನ ಯೂಸ್ ಮಾಡಬೇಕು, ಪೈಥಾನ್ ಬರಿಬೇಕಂದ್ರೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು, ಜಾವಾ ಸ್ಕ್ರಿಪ್ಟ್ ಪ್ರೋಗ್ರಾಮ್ ಬರಿಬೇಕಂದ್ರೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು. ಸೊ ಅಲ್ಲಿ ಏನಾಗುತ್ತೆ, ನಮ್ಗೆ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ. ಸೊ ಹಾರ್ಡ್ವೇರ್ ಯಾವ್ದು ಯೂಸ್ ಮಾಡಬಹುದು ಅದ್ರದ್ದು ಬರುತ್ತೆ. ಸೊ ನಾವು ಯಾವ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡಿ ಬರಬೇಕು, ಉಬಾಂಟು ಬರಿಬೇಕು, ವಿಂಡೋಸ್ ದಲ್ಲಿ ಬರಿಬೇಕು. ಸೊ ಅದು ಏನಾಗುತ್ತೆ, ಪ್ರೋಗ್ರಾಮಿಂಗ್ ಬಂದ್ರೆ ನಮ್ಗೆ ಅದ ಕಂಪೇರ್ ಮಾಡಬೇಕು. ವಿ ಅನಲೈಸ್ ದ ಅಲ್ಗೋರಿದಮ್. ಜಸ್ಟ್ ನಾವ್ ಇನ್ನೇನ್ ಮಾಡ್ತೀವಿ, ಅಲ್ಗೋರಿದಮ್ ನ ಅನಲೈಸ್ ಮಾಡ್ತೀವಿ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಈ ನೆಕ್ಸ್ಟ್ ಮಾಡ್ಬೇಕು, ನೆಕ್ಸ್ಟ್ ಇದು ಮಾಡ್ಬೇಕು ಅಂತ ಅನಲೈಸ್ ಮಾಡ್ತೀವಿ. ಬಟ್ ಪ್ರೋಗ್ರಾಮ್ ದಲ್ಲಿ ಏನಾಗುತ್ತೆ, ನಾವ್ ಎಲ್ಲಾ ಪ್ರೋಗ್ರಾಮ್ ನ ಬರದ ಮೇಲೆ ಟೆಸ್ಟ್ ಮಾಡ್ತೀವಿ. ಸೊ ಪ್ರೋಗ್ರಾಮ್ ಕರೆಕ್ಟ್ ಇದ್ರೆ ಔಟ್ಪುಟ್ ಬರುತ್ತೆ, ಪ್ರೋಗ್ರಾಮ್ ರಾಂಗ್ ಇತ್ತಂದ್ರೆ ಎರರ್ ಅಂತ ಬರುತ್ತೆ. ಸೊ ಆ ಎರರ್ ನ ಡಿಬಗ್ ಮಾಡಿದ್ಮೇಲೆ ನಮ್ಗೆ ಏನ್ ಸಿಗುತ್ತೆ, ಔಟ್ಪುಟ್ ಸಿಗುತ್ತೆ. ಇಷ್ಟು ಅಲ್ಗೋರಿದಮ್ ಮತ್ತೆ ಪ್ರೋಗ್ರಾಮಿಗೆ ಇರುವಂತಹ ಡಿಫರೆನ್ಸ್. ನೆಕ್ಸ್ಟ್ ನೋಡೋಣ, ಅಲ್ಗೋರಿದಮ್ಗೆ ಮತ್ತೆ ಫ್ಲೋ ಚಾರ್ಟ್ ಗೆ ಏನ್ ಡಿಫರೆನ್ಸ್ ಐತಿ. ಸೊ ಅಲ್ಗೋರಿದಮ್, ಸಿಂಪಲ್ ಇಂಗ್ಲಿಷ್ ಇಸ್ ಯೂಸ್ ಟು ರೈಟ್ ದ ಅಲ್ಗೋರಿದಮ್. ಸೊ ಇಲ್ಲಿ ಏನ್ ಮಾಡ್ತೀವಿ, ಸಿಂಪಲ್ ಇಂಗ್ಲಿಷ್ ಅನ್ನ ಯೂಸ್ ಮಾಡಿ ನೀವೇನ್ ಮಾಡಬಹುದು, ಅಲ್ಗೋರಿದಮ್ ಅನ್ನ ಬರೀಬಹುದು. ಬಟ್ ಫ್ಲೋ ಚಾರ್ಟ್ ನಲ್ಲಿ ಸ್ಟ್ಯಾಂಡರ್ಡ್ ಸಿಂಬಲ್ಸ್ ಆರ್ ಯೂಸ್ ಟು ಡಿಸೈನ್ ಅ ಫ್ಲೋ ಚಾರ್ಟ್. ಸೊ ಇಲ್ಲಿ ಏನಿರುತ್ತೆ, ಈ ರೀತಿ ಸ್ಟ್ಯಾಂಡರ್ಡ್ ಸಿಂಬಲ್ಸ್ ಇರ್ತಾವ, ಇದನ್ನ ಯೂಸ್ ಮಾಡಿ ನೀವೇನ್ ಮಾಡ್ಬೇಕಾಗುತ್ತೆ, ಫ್ಲೋ ಚಾರ್ಟ್ ನ ಹಾಕ್ಬೇಕಾಗುತ್ತೆ. ಸೊ ಇನ್ಪುಟ್ ಈ ರೀತಿ ಸಿಂಬಲ್ ಯೂಸ್ ಮಾಡಬೇಕು, ಸ್ಟಾರ್ಟಿಂಗ್ ಈ ರೀತಿ ಸಿಂಬಲ್ ಯೂಸ್ಲೇ ಮಾಡಬೇಕು ಅನ್ನುವಂತಹದ್ದು ಇರುತ್ತೆ. ಸೊ ಅದನ್ನೇ ಯೂಸ್ ಮಾಡಿ ನೀವೇನ್ ಮಾಡ್ಬೇಕು, ಫ್ಲೋ ಚಾರ್ಟ್ ಅನ್ನ ಡ್ರಾ ಮಾಡಬೇಕು. ಅಲ್ಗೋರಿದಮ್ ಈಸ್ ಅ ಕಾಂಪ್ಲೆಕ್ಸ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟ, ಫ್ಲೋ ಚಾರ್ಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಸೊ ಇದು ಸೆಂಟೆನ್ಸ್ ಅನ್ನ ಓದಿದ ಕೂಡ ನಿಮ್ಗೆ ಏನಾಗಲ್ಲ, ಜಲ್ದಿ ಗೊತ್ತಾಗಲ್ಲ. ಬಟ್ ಯು ಹ್ಯಾವ್ ಟು ಸಿ ದ
picture, we have to see the flow chart, we have to suddenly understand. ಈಸಿ ಟು ಮಾಡಿಫೈ, ಡಿಫಿಕಲ್ಟ್ ಟು ಮಾಡಿಫೈ. ಸೊ ಅಲ್ಗೋರಿದಮ್ ಏನ್ ಮಾಡಬಹುದು, ನಾವು ಈಸಿಯಾಗಿ ಮಾಡಿಫೈ ಮಾಡಬಹುದು. ಫ್ಲೋ ಚಾರ್ಟ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಕಂಪೇರ್ ಟು ಅಲ್ಗೋರಿದಮ್. ಸೊ ಇಷ್ಟು ಬಂದ್ಬಿಟ್ಟು ಬೇಸಿಕ್. ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದ್ರೆ ನಾ ಏನ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋದಲ್ಲಿ ನೀವೇನ್ ನೋಡ್ತೀರಿ, ಸೊ ಫ್ಲೋ ಚಾರ್ಟ್ ಸಿಂಬಾಲ್ಸ್ ಯಾವ್ಯಾವದು, ಯಾವ್ಯಾವ ಫ್ಲೋ ಚಾರ್ಟ್ ಗೆ ಯಾವ್ಯಾವ ನಾವು ಸಿಂಬಾಲ್ಸ್ ಅನ್ನ ಯೂಸ್ ಮಾಡ್ತೀವಿ, ಯಾವ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದರಲ್ಲಿ ಕೂಡ ಏನ್ ಮಾಡಬಹುದು, ನೀವು ಅಲ್ಗೋರಿದಮ್ ಫ್ಲೋ ಚಾರ್ಟ್ ಡಿಫ್ರೆನ್ಸ್ ಎಲ್ಲ ನೋಡ್ತೀರಿ. ನೆಕ್ಸ್ಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಎಕ್ಸಾಂಪಲ್ ಅನ್ನ ನೋಡ್ತೀರಿ. ಅಲ್ಗೋರಿದಮ್ ಯಾವ ರೀತಿ ಬರಿತೀವಿ, ಅದ್ರ ಬೇಸ್ ಆನ್ ಫ್ಲೋ ಚಾರ್ಟ್ ಯಾವ ರೀತಿ ಹಾಕ್ತೀವಿ, ಅದ್ರ ಬೇಸ್ ಯಾವ ರೀತಿ ಪ್ರೋಗ್ರಾಮ್ ಬರಿತೀವಿ ಅನ್ನೋದನ್ನ ನೋಡ್ತೀವಿ. ಸೊ ಇದಕ್ಕೆಲ್ಲ ಒಂದೇ ಎಕ್ಸಾಂಪಲ್ ಏನ್ ಹೇಳ್ಬೇಕು. ಇವಾಗ ನಾ ಏನ್ ಮಾಡಿದೆ, ಇಲ್ಲಿ ಒಂದು ಮನಿ ಕಟ್ಟುವುದನ್ನ ತಗೊಂಡೆ. ನನ್ ಕಡೆ ಏನೈತಿ ಒಂದು ಪ್ರಾಬ್ಲಮ್ ಅಂತ. ಸೊ ಯಾವ ಪ್ರಾಬ್ಲಮ್ ಅದು, ನಾನು ಏನ್ ಮಾಡ್ಬೇಕು, ಒಂದು ಮನಿಯನ್ನ ಬಿಲ್ಡ್ ಮಾಡ್ಬೇಕು. ಸೊ ಮನಿಯನ್ನ ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ನಾನೇ ಮನಿ ಕಟ್ಬೋದ, ನಾನೇ ಉಸುಕ್ ತಗೊಂಡ್ಬಂದು ನಾನೇ ಇಟ್ಟಂಗಿ ತಗೊಂಡ್ ಮನಿ ಕಟ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ, ರೈಟ್. ಸೊ ನಾವೇನ್ ಮಾಡ್ತೀವಿ, ಅದಕ್ಕ ನಮ್ಗೆ ಯಾವ ರೀತಿ ಬೇಕಾಗಿರುತ್ತೆ ಆ ಪ್ರಾಬ್ಲಮ್ ಅನ್ನ ನಾವೇನ್ ಮಾಡ್ತೀವಿ, ತಗೊಂಡ್ ಹೋಗಿ ಇಂಜಿನಿಯರಿಂಗ್ ಕೊಡ್ತೀವಿ. ಸೊ ಏನ್ ಮಾಡಿದ್ರು, ಯೂಸರ್ ಕಡೆಯಿಂದ ಅವರು ಕಸ್ಟಮರ್ ಕಡೆಯಿಂದ ಅವ್ರ ನೀಡ್ಸ್ ಏನೈತಿ ಅದೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಅದ್ರ ಮೇಲೆ ಏನ್ ಮಾಡಿದ್ರು, ಅವರು ಅಲ್ಗೋರಿದಮ್ ನ ನೋಡಿದ್ರು. ಸೊ ಅಲ್ಗೋರಿದಮ್ ಆದ್ಮೇಲೆ ಈಗ ಅವರು ಏನೋ ಒಂದು ಸ್ಕೆಚ್ ಏನೋ ಬರ್ಕೊಂಡು ಹೋಗಿರ್ತಾರೆ. ಸೊ ಈ ರೀತಿ ಮಾಡ್ಬೇಕು, ಈ ರೀತಿ ಮಾಡ್ಬೇಕು ಅಂತ. ಸೊ ನಮಗೆ ಸಡನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಸೊ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ಒಂದು ಫ್ಲೋ ಚಾರ್ಟ್ ಅನ್ನ ಹಾಕ್ತಾರೆ. ಸೊ ಆ ಫ್ಲೋ ಚಾರ್ಟ್ ಅನ್ನ ಯೂಸ್ ಮಾಡಿ ಅವ್ರು ನಮ್ಗೆ ಏನ್ ಮಾಡ್ತಾರ, ಎಕ್ಸ್ಪ್ಲೇನ್ ಮಾಡ್ತಾವ ಕಸ್ಟಮರ್ಗೆ. ನೋಡ್ರಿ ಇಲ್ಲಿ ಒಂದು ಹಾಲ್ ಬರುತ್ತಾ, ಇಲ್ಲಿ ಕಿಚನ್ ಬರುತ್ತಾ, ಇಲ್ಲಿ ದೇವ್ರ ಕೋಣಿ ಬರುತ್ತಾ, ಈ ರೀತಿ ಏನ್ ಮಾಡ್ತಾರೆ ನಮ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅವ್ರು ಏನ್ ಮಾಡಿದ್ರು, ಅಲ್ಗೋರಿದಮ್ ಅನ್ನ ಎಲ್ಲಿ ಕನ್ವರ್ಟ್ ಮಾಡಿದ್ರು, ಫ್ಲೋ ಚಾರ್ಟ್ ಕನ್ವರ್ಟ್ ಮಾಡಿದ್ರು. ಸೊ ಇದಕ್ಕ ಆ ಫ್ಲೋ ಚಾರ್ಟ್ ಇಂದ ನಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡಕ, ಏನಾದ್ರೂ ಯೂಸರ್ ಕಡೆ ಚೇಂಜಸ್ ಇದ್ರೆ ಚೇಂಜಸ್ ಮಾಡ್ಕೊಳ್ಳಿಕ್ಕೆ. ಆಮೇಲೆ ಅವರು ಫೈನಲ್ ಅಂದ್ಮೇಲೆ ಆ ಫ್ಲೋ ಚಾರ್ಟ್ ನ ಅವ್ರು ಏನ್ ಮಾಡಿದ್ರು, ಪ್ರೋಗ್ರಾಮ್ ಮಾಡಿದ್ರು. ಸೊ ಪ್ರೋಗ್ರಾಮ್ ಅಂದ್ರೇನು, ಆ ಫ್ಲೋ ಚಾರ್ಟ್ ನ ಇಟ್ಕೊಂಡು ನಮ್ಗೆ ಏನ್ ಮಾಡಿದ್ರು, ಮನಿಯನ್ನ ಬಿಲ್ಡ್ ಮಾಡ್ಕೊಟ್ರು. ಸೊ ಇದು ಒಂದು ಅಲ್ಗೋರಿದಮ್, ಫ್ಲೋ ಚಾರ್ಟ್ ಮತ್ತೆ ಪ್ರೋಗ್ರಾಮ್ ಇರುವಂತಹ ಡಿಫ್ರೆನ್ಸಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, ಫಸ್ಟ್ ಯೂನಿಟ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಕಂಪ್ಲೀಟ್ ವಿಡಿಯೋ ಪೂರ್ತಿ ಬೇಸಿಕ್ ಆದಂತಹ ವಿಡಿಯೋ. ನೀವು ಇದ್ರ ಬಗ್ಗೆ ನಾಲೆಜ್ ಇತ್ತಂದ್ರೆ ಈ ವಿಡಿಯೋನ ಕೂಡ ಸ್ಕಿಪ್ ಮಾಡಿ ನೆಕ್ಸ್ಟ್ ವಿಡಿಯೋ ಇಂದ ಸ್ಟಾರ್ಟ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.